ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೆ ಹೇಗಿದ್ದೀರಾ? ಇವತ್ತು ನಾನು ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ಟೆಂಪಲಿಗೆ ನಾನು ಹೋಗ್ತಾ ಇದ್ದೇನೆ. ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಅಲ್ಲಿ ಎಲ್ಲರೂ ಹೋಗಿರ್ಬೋದು, ಆದಷ್ಟು ನಿಮಗೆ ನಾನು ತೋರಿಸ್ತೀನಿ. ಅಲ್ಲಿ ನಾನು ಇಲ್ಲಿ ಪುತ್ತೂರು ಆಗಿ ಹೋಗೋದು, ಅಲ್ಲಿಂದ ಆಗಿ ಹೋಗೋದು. ಫಸ್ಟ್ ಸುಬ್ರಹ್ಮಣ್ಯ ಹೋಗೋದು, ಆನಂತರ ಧರ್ಮಸ್ಥಳಕ್ಕೆ ಹೋಗೋದು. ನಿಮಗೆ ತೋರಿಸಿ ಫ್ರೆಂಡ್ಸ್. ಇದು ಪುತ್ತೂರಿಂದ ಸುಬ್ರಹ್ಮಣ್ಯ ಹೋಗೋ ರೋಡು ಒಳ್ಳೆ ಉಂಟು. ತೊಂದರೆ ಇಲ್ಲ, ಸ್ವಲ್ಪ ಇದು ಆಗಿದೆ ಅಷ್ಟೇ. ರೋಡು ತೊಂದರೆ ಇಲ್ಲ, ಒಳ್ಳೆ ಉಂಟು. ಬೆಳಿಗ್ಗೆ ನಾನು ಹೊರಟದ್ದು ಸಾಧಾರಣ ಒಂದು 5 ಗಂಟೆ ಹೊರಟದ್ದು. ಇಲ್ಲಿ ಪುತ್ತೂರಿಗೆ ತಲುಪುವಾಗ ಸಾಧಾರಣ ಒಂದು 6 ಗಂಟೆ ದಾಟಿದೆ. 6 ಗಂಟೆ ಮುಂಚೆ ತಲುಪಿದ್ದೇನೆ. ಹಾಗೆ ಸ್ವಲ್ಪ ಚಳಿಗೆ, ಬೆಳಿಗ್ಗೆ ಸ್ವಲ್ಪ ಚಳಿ ಇರುತ್ತೆ ಅಷ್ಟೇ. ಸ್ವಲ್ಪ ಹೋಗಿದೆ ರೋಡ್ ಅಷ್ಟೇ. ಅದಕ್ಕೆ ರೋಡೆಲ್ಲ ಒಳ್ಳೆ ಉಂಟು. ಬೆಳಿಗ್ಗೆ ರೋಡ್ ಸ್ವಲ್ಪ ಖಾಲಿ ಇರ್ತದೆ, ಟ್ರಾಫಿಕ್ ಏನಿರೋದಿಲ್ಲ ಅಷ್ಟೇ. ನಾವೀಗ ಸುಬ್ರಹ್ಮಣ್ಯ ತಲುಪಿದೆವು. ಅಂದರೆ ಸ್ವಲ್ಪ ಉಂಟು ಹೋಗಲಿಕ್ಕೆ. ಇದು ನದಿ, ಇಲ್ಲಿಲ್ಲ ಸ್ನಾನ ಮಾಡಿ ಎಲ್ಲ ಹೋಗ್ತಾರೆ ಹೆಚ್ಚಿನವರು ಜಾಸ್ತಿಯಾಗಿ. ನಾನು ಬಂದ ಬೆಳಿಗ್ಗೆ ಕಾರಣ ಮತ್ತೆ ಅಷ್ಟು ರಶ್ ಏನಿಲ್ಲ ಬೆಳಿಗ್ಗೆ. ನಮಗೆ ದೇವಸ್ಥಾನ ಹತ್ರ, ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ ನಾವು ತಲುಪಿದ್ದು. ಇನ್ನು ಸ್ವಲ್ಪನೇ ಇದೆ, ಅದು ಸರ್ಕಲ್ ಹತ್ರ ತಲುಪಿದೆವು. ಇವರು ನನ್ನ ಫ್ರೆಂಡ್ ಲಾಸ್ಟ್ ಒಂದು ವಿಡಿಯೋ ಹಾಕಿದೆ. ಇವರದೇ ಒಂದು ಬಾಡಿಗಿತ್ತು ಸುಬ್ರಹ್ಮಣ್ಯಕ್ಕೆ ಮತ್ತು ಧರ್ಮಸ್ಥಳಕ್ಕೆ ಹೋಗಲಿಕ್ಕೆ. ನಾವೀಗ ತಲುಪಿದೆವು ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ. ಇದು ಇಲ್ಲಿ ಪಾರ್ಕಿಂಗ್, ದೇವಸ್ಥಾನ ಹೊರಗಡೆ. ನಾವೀಗ ಪಾರ್ಕ್ ಮಾಡಿ ಅಲ್ಲಿ ಬರೋದು. ಇದು ಎಂಟ್ರೆನ್ಸ್ ಈಗ ದೇವಸ್ಥಾನದ ಅಲ್ಲಿ ಕಾಣೋದು. ಬೆಳಿಗ್ಗೆ ಅದನ್ನು ಸ್ವಲ್ಪ ವಿಡಿಯೋ ಅಷ್ಟೊಂದು ಕ್ಲಿಯರಾಗಿ ಕಾಣೋದಿಲ್ಲ. ಇದು ನಾವೀಗ ಆದಿ ಸುಬ್ರಹ್ಮಣ್ಯ ಅಲ್ಲೇ ಹೋಗ್ತಾ ಇದ್ದೀವಿ ನಾವೀಗ. ಇದು ಕಳ್ಳೆಲ್ಲ ಅಟ್ಟಿ ಇರ್ತಾರೆ ಜಾಸ್ತಿಯಾಗಿ ಅಲ್ಲಿ ಕೆಲವು ಜನ. ಇದು ಅಲ್ಲಿ ಎಂಟ್ರೆನ್ಸ್ ಹತ್ರ ಏನು ರಶ್ ಏನು ಇರಲಿಲ್ಲ, ಅಷ್ಟು ಬೇಗ ಬಂದಿದ್ದೀವಿ ನಾವು ಇಲ್ಲಿ. ಇದು ಹೊರಗೆ ಸಂತೆ. ಇದು ನಾವು ಇಲ್ಲಿ ಹೋಟೆಲ್ಗೆ ಒಂದು ಚಹಾ ಕೊಡ್ಲಿಕ್ಕೆ ಅಂತ ಹೋದ್ದು ಬೆಳಿಗ್ಗೆ. ನಾವು ಮಸಾಲೆ ದೋಸೆ, ಮೈಸೂರು ಮಸಾಲೆ ದೋಸೆ ತಿಂದದ್ದು ನಾವು ಅಲ್ಲಿ ಹೋಟೆಲಲ್ಲಿ. ಒಳ್ಳೆ ಉಂಟು. ಇದು ಮಸಾಲೆ ದೋಸೆ, ಮೈಸೂರು ಮಸಾಲೆ. ಫ್ರೆಂಡ್ಸ್, ನಾವು ಇಲ್ಲಿಂದ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ನಾವು ಹೋಗ್ತೇವೆ.
ಧರ್ಮಸ್ಥಳಕ್ಕೆ. ಫಸ್ಟ್ ನಮಗೆ ಸೌತ್ ತಡ್ಕ ಹೋಗೋದು ಧರ್ಮಸ್ಥಳಕ್ಕೆ. ಇದು ರೋಡ್ ಸೈಡ್ನೆಲ್ಲ ಇದು ಅಲ್ಲಿ ಒಂದು ಜ್ಯೂಸು ಅದೆಲ್ಲ ಇದು ಸೇಲ್ ಮಾಡ್ತಾರೆ, ಲೆಮನ್ ಜ್ಯೂಸ್ ಎಲ್ಲ ಚಿಕ್ಕ ಚಿಕ್ಕ ಸ್ಟಾಲಲ್ಲಿ ಇದೆ ಅಲ್ಲಿ ಹೋಗುವಾಗ ರೋಡ್ನಲ್ಲಿ. ಪೈನಾಪಲ್, ಈ ರೋಡ್ ಸಹ ತುಂಬಾ ಒಳ್ಳೆ ಉಂಟು. ಅದು ಇಲ್ಲಿ ಹೋಗೋದು ಧರ್ಮಸ್ಥಳ ಹೋಗೋ ರೋಡು ಸ್ಟಾಲು. ಫ್ರೆಂಡ್ಸ್, ನಾನು ವೀಡಿಯೋ ಮಾಡುವಾಗ ಯಾವುದೊಂದು ವೀಡಿಯೋ ಮಾಡುವಾಗ ನಾನು ಎಡಿಟ್ ಮಾಡೋದಿಲ್ಲ, ಡೈರೆಕ್ಟಾಗಿ ನಾನು ಅಪ್ಲೋಡ್ ಮಾಡೋದು, ಎಡಿಟ್ ಏನು ಮಾಡೋದಿಲ್ಲ. ಸುಮಾರು ಸ್ಟಾಲ್ನೂ ಇದೆ, ಅವರು ಕರೀತಾರೆ ಗಾಡಿ ನಿಲ್ಲಿಕ್ಕೆ ಅಂತೀನಿ. ನಾವು ನಿಲ್ಲಿಸ್ರಿ. ನಾವೀಗ ಸೌತ್ ತಡ್ಕ ಹೋಗ್ತಾ ಇದೆ. ಇಲ್ಲಿಂದ ಅಲ್ಲಿ ಸೌತ್ ತಡ್ಕ ದ್ವಾರ ಇದು ಸೌತ್ ತಡ್ಕನ ಗೋಶಾಲೆ. ಇದು ತುಂಬಾ ದೊಡ್ಡ ಉಂಟು. ಗೋಶಾಲೆ ಇದು. ನಾವೀಗ ತಲುಪಿದೆವು ಹತ್ತಿರ ಸೌತ್ ತಡ್ಕ ಹತ್ರ. ಅಲ್ಲಿ ಗಂಟೆ ಇರ್ತದೆ, ಸುಮಾರು ಗಂಟೆ. ಸಾಧಾರಣ ಎಲ್ಲರೂ ಬಂದರಲ್ಲಿ ಗಂಟೆ ಬಾರಿಸ್ತಾರೆ. ಇಲ್ಲಿ ಗಂಟೆಯನ್ನು ಶಾಲೆ ಮಕ್ಕಳು ಅವರ ಟೂರು ಇತ್ತು. ಯಾವ ಶಾಲೆಯ ಮಕ್ಕಳು, ಸುಂದರ ಶಾಲೆಯ ಮಕ್ಕಳು ಗಂಟೆ ಬಾರಿಸ್ತಾರೆ. ಸುಮಾರು ಗಂಟೆ ಉಂಟು, ದೊಡ್ಡ ದೊಡ್ಡ ಗಂಟೆ. ನಾವು ಧರ್ಮಸ್ಥಳಕ್ಕೆ ತಲುಪಿದೆವು. ನಾವು ಹತ್ತಿರ ಧರ್ಮಸ್ಥಳ ತಲುಪಿದೆವು. ಸ್ವಲ್ಪ ನೆಟ್ಟು ಅಲ್ಲಿ ತುಂಬಾ ಡೆಕೋರೇಷನ್ ಉಂಟು. ಧರ್ಮಸ್ಥಳ ಒಂದು 5 ದಿವಸ ಜಾತ್ರೆ ಉಂಟಲ್ಲಿ. ಲಕ್ಷದೀಪ ಆದಿತ್ಯವಾರ, ಅದರ ಮುಂಚೆನೇ 5 ದಿವಸ ಇರ್ತಾರೆ ಟೋಟಲ್. ಈ ಸೈಡಲ್ಲಿ ಕೊಡೆಯಲ್ಲಿ ಡೆಕೋರೇಷನ್ ಮಾಡಿದ್ದೀವಿ ಒಂದು ಸರ್ತಿ. ಒಳ್ಳೆಯದುಂಟು, ಕಾಣಲಿಕ್ಕೆಲ್ಲ ತುಂಬಾ ಚೆಂದ ಕಾಣ್ತದೆ. ಇದು ಕಾಣಲಿದ್ದು ಕೊಡೆಯಲ್ಲಿ ಕಲರ್ ಕೊಡೆ, ತುಂಬಾ ಸಖತ್ ಕಾಣ್ತದೆ ನೋಡಲಿಕ್ಕೆಲ್ಲ.
ನಾವು ತಲುಪಿದೆವು. ಅದು ಇವತ್ತು ಅಷ್ಟೊಂದು ರಶ್ ಇರಲಿಲ್ಲ. ತುಂಬಾ ಬಿಸಿಲಿದ್ದು ಮಧ್ಯಾಹ್ನ ಹೊತ್ತು. ಇದು ಇಲ್ಲಿ ಮೀನುಂಟು ನೋಡಲಿಕ್ಕೆ, ಬಿಡ್ತಾರೆ ನೋಡಲಿಕ್ಕೆ. ಏನು ಇವತ್ತು ರಶ್ ಇಲ್ಲ, ಹಾಗೆ ನಾನು ನೋಡಿ ಬಂದೆ. ನಾನು ತುಂಬಾ ದೊಡ್ಡ ಮೀನು, ಭಾರಿ ಒಳ್ಳೆ ಉಂಟು ನೋಡಲಿಕ್ಕೆಲ್ಲ, ಕಾಣಲಿಕ್ಕೆಲ್ಲ ತುಂಬ ದೊಡ್ಡ ಉಂಟು ಮೀನು. ಕಲರ್ ಇದೆ. ಇದು ಬಿಳಿಯಾಗಿ ಕಾಣ್ತದೆ. ಇದನ್ನು ತುಂಬಾ ಉದ್ದ ಮೀನು, ತುಂಬಾ ಉದ್ದ ಇದೆ. ಇದೊಂದು ಸುಮಾರು ಚಿಕ್ಕದು ಸಹ ಸುಮಾರು ಇದೆ ಅಲ್ಲಿ. ಇದು ಉದ್ದ, ಭಾರಿ ಒಳ್ಳೆ ಉಂಟು ಕಾಣಲಿಕ್ಕೆಲ್ಲ. ಮಕ್ಕಳಿಗೆ ಅಂದರೆ ತುಂಬಾ ಖುಷಿ ಆಗ್ತದೆ ನೋಡುವಾಗೆಲ್ಲ ಮೀನೆಲ್ಲ. ನಾನೀಗ ಅನ್ನಪ್ರಸಾದಕ್ಕೆ ಹೋಗ್ತಾ ಇದ್ದೇನೆ ಒಳಗೆ. ತುಂಬಾ ಒಳ್ಳೆ ಮಾಡಿದ್ದಾರೆ. ಅಲ್ಲಿ ನಡ್ಕೊಂಡು ಹೋಗುವ ದಾರಿ ಉಂಟು, ತುಂಬಾ ಒಳ್ಳೆ ಉಂಟು. ಆ ಸೈಡೆಲ್ಲ ಇದು ಸ್ಟೀಲೆಲ್ಲ ಹಾಕಿ, ಇಂಟರ್ಲಾಕ್ ಹಾಕಿ ಭಾರಿ ತುಂಬಾ ಒಳ್ಳೆ ಉಂಟು ಇದು ಅನ್ನಪ್ರಸಾದ. ಅಲ್ಲಿ ತುಂಬಾ ಸಂತೆ ಇತ್ತು. ಸಂತೆ ಸುಮಾರು ಉಂಟು, ಜಾತ್ರೆ ಆದ ಕಾರಣ ಸುಮಾರು ಸಂತೆ ಇದೆ. ತುಂಬ ನೋಡಿ ಉಂಟು. ಆ ಸೈಡ್ ಈ ಸೈಡ್ ಎಲ್ಲ ಸಂತೆ ಸುಮಾರು ಉಂಟು ನೋಡಲಿಕ್ಕೆ. ರೇಟ್ ಸಹ ತುಂಬಾ ಕಡಿಮೆ ಉಂಟು. ಎಲ್ಲ ಮಕ್ಕಳಿಗೆ ಮೊಬೈಲ್ ಕವರ್ ಎಲ್ಲ ಉಂಟು. ಮೊಬೈಲ್ ಗ್ಲಾಸ್ 50 ರೂಪಾಯಿ, 100 ರೂಪಾಯಿ. ಇದು ಸ್ವೀಟ್, ಹಲ್ವಾ, ಮಿಠಾಯಿ. ಫ್ರೆಂಡ್ಸ್, ನೀವೆಲ್ಲ ನೋಡಿದ್ರಲ್ಲ, ನಾನು ಫಸ್ಟ್ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದೆ. ಆನಂತರ ಸೌತರ್ಕ ಟೆಂಪಲ್ಗೆ ಹೋದೆ. ಆನಂತರ ಧರ್ಮಸ್ಥಳ ಹೋದೆ. ಧರ್ಮಸ್ಥಳದಲ್ಲಿ 25ರಿಂದ 30 ತಾರೀಕಿಗೆ ಇದು ಜಾತ್ರೆ ಉಂಟಲ್ಲಿ. 30 ತಾರೀಕಿಗೆ ಲಕ್ಷದೀಪ 30 ತಾರೀಕಿಗೆ ತುಂಬಾ ಗ್ರ್ಯಾಂಡ್ ಉಂಟು. ಸಂತೆ ಅಂತೂ ತುಂಬಾ ಇದೆ. ಮತ್ತು 30 ತಾರೀಕಿಗೆ ಸುಮಾರು ಜನ ಬರ್ತಾರೆ. ಅಲ್ಲಿ ಸುಮಾರು ಜನ, ಭಯಂಕರ ಜನ ಇರ್ತದೆ. ಒಳ್ಳೆ ಉಂಟು ಲೈಟಿಂಗ್ ಅದೆಲ್ಲ ನೋಡಲಿಕ್ಕೆಲ್ಲ, ಮತ್ತು ತುಂಬಾ ಗ್ರ್ಯಾಂಡ್ ಇರ್ತದೆ. ಓಕೆ ಫ್ರೆಂಡ್ಸ್, ಸಿಕ್ಕುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.